ಪೂಜ ಕೃಷ್ಣಾ ಚಾನಲ್ ಬಗ್ಗೆ ರೈತರ ಮೀಟಿಂಗ್ ಇದೆ. ನಾನೇನು ಹೋಗಿ ಬರ್ತೀನಿ. ತಮ್ಮ ಮತ್ತು ಕುಮಾರನ ಊಟದ ವಿಷಯ ನೋಡಿತು. ನನ್ನದು ಯಾವತ್ತು ಒಂದೇ ಮಾತು ಅಂತ ನಾನೇ ಮನೆಗೆ ಕಾಲಿಟ್ಟಾಗಲೇ ಹೇಳಿಲ್ವೇನ್ರಿ ನಿಮಗೆ? ಆದರೂ ಹೇಳುವುದು ನನ್ನ ಆದ್ಯ ಕರ್ತವ್ಯ. ಏಕೆಂದರೆ ತಮ್ಮ ಬಲಭೀಮ ನನ್ನ ಮೇಲೆ ಅಪಾರ ನಂಬಿಕೆ ಇಟ್ಟುಕೊಂಡಿದ್ದಾನೆ. ಶೀತ ಉಳಿಸಿದ ಕೈ ಕಿತ್ತು ಮರೆಸುವುದು ನಿನ್ನ ಕೈಯಲ್ಲಿದೆ. ನಾನೇನು ಬರ್ತೇನೆ. ನನ್ನ ಕರುಗೆ ತಾಳಿ ಕಟ್ಟಿದ ಈ ಕೈ ನನ್ನ ಮೈ ಮನ ಸ್ಪರ್ಶ ಮಾಡಲು ನೋಡಲು ಕಮಲ್ ವಿಜಯ ರಾಜ. ಓಹೋ ಹಿಮಾಲಯ, ಓಹೋ ಹಿಮಾಲಯ, Hallelujah.
ಸರೋಜ, ನಾನೇನು ಬರ್ತೇನೆ, ಮನೆ ಕಡೆ ಹುಷಾರು. ಹೆಲೋ ನರೇಂದ್ರ, ಚೆನ್ನಾಗಿದ್ದೀನಿ. ನೀನು ಹೇಗಿದೆಯಾ? ಮಗ ಅಂದಮೇಲೆ ಮನೇಲಿ ಕೆಲಸ ಮಾಡಲೇಬೇಕಲ್ವ? ದೀಪ ಅಂದಮೇಲೆ ನಾನು ಓದಿದಾಗ ಅವಳು ಆರ್ಲೇಬೇಕಲ್ಲ. ಆಯ್ತಾಯ್ತು, ಓಕೆ, ಅಷ್ಟೇ ಮಾಡ್ತೀನಿ. ಬಾಯ್. ಅಮ್ಮ, ಅದ್ಯಾಕೋ ಮನೆಯಲ್ಲಿ ಚಿಕ್ಕಮ್ಮ ಕಾಣ್ತಿರವಲ್ಲ? ಬೇಕಪ್ಪ. ಚಿಕ್ಕಮ್ಮ ಯಾಕೆ ಬೇಕು? ನಾನಿಲ್ವೇನೋ ನಿನಗೆ? ಸರಿ ಅಮ್ಮ, ಹಾಗಾದ್ರೆ ನನಗೆ ಹಸಿವಾಗಿದೆ, ಊಟ ಮಾಡಿಸು. ಸಮಯದಿಂದ ಊಟ ಮಾಡೋದಕ್ಕೆ ಇದನ್ನ ಧರ್ಮ ಚಕ್ರ ಅಂತ ತಿಳ್ಕೊಂಡಿದ್ದೇನು? ಈ ಮನೆಯಲ್ಲಿ ಮೈ ತುಂಬ ಕೆಲಸ ಮಾಡಿದ್ರೆ ಹೊಟ್ಟೆ ತುಂಬ ಊಟ. ಅಷ್ಟಕ್ಕೂ ನಿನಗೆ ಊಟನೇ ಬೇಕು ಅಂದ್ರೆ ಮೊದಲು ಮನೆಯಲ್ಲೆಲ್ಲ ಕಸ ಹುಡುಗು, ಆ ನಂತರ ನೀರ್ ತಂದು ಹಾಕು, ಅಂದಾಗ ಊಟ. ಚಿಕ್ಕವನಾದ ನನಗೆ ಈ ಭಾರ ಹಾಕ್ತೀಯಮ್ಮ. ಕೊಡಬಾರುವುದು ನನ್ನಿಂದ ಸಾಧ್ಯವಿಲ್ಲ. ನನ್ನ ಚಿಕ್ಕಮ್ಮ ಬಂದ ನಂತರ ನೀನು ಕೆಲಸ ಎಲ್ಲ ಮಾಡುತ್ತೇನೆ. ಆದರೆ ಮೊದಲು ಊಟ ಬಿಡಿಸು ನನಗೆ. ಊಟ ಊಟ ಊಟ. ಸರ್ಕಾರ ಹಾಕಿದ ಅನ್ನ ಸಾಕಾಗ್ಲಿಲ್ವೇನೋ ನಿನಗೆ? ಹೊಡೆಯಬೇಡ. ಹುಟ್ಟಿ 10 ವರ್ಷವಾದರೂ ಯಾರಿಂದ ಏಟ ತಿನ್ನದ ಈ ಜೀವ. ನಿನ್ನಿಂದ ಏಟ ತಿನ್ನಲಾಯಿತೆ. ಅಯ್ಯೋ, ಕಷ್ಟ ಅಂದ್ರೆ ಸುಖ ಹಾಗೆ ಬರುತ್ತೆ ಅಂತ ತಿಳ್ಕೊಂಡಿದ್ದೇನು ಮುಟ್ಟಾಳ? ನಿನ್ನ ಊಟ ಬೇಕಲ್ಲ? ಆಯ್ತು ಬಾ, ನಿನ್ನ ಚಿಕ್ಕಮ್ಮ ಯಾವಾಗ ಬರ್ತಾಳು ಆವಾಗ್ಲೇ ಊಟ. ಹಾಗೆಲ್ಲ ಬೇಡ ತಾಯಿ. ಶಾಲೆ ಅಡಿಗೆ ಅವರು ರಜೆ ಕಾರಣ ಇವತ್ತು ಶಾಲೆಯಲ್ಲಿ ಅಡಿಗೆ ಮಾಡಿದ್ದಲ್ಲ. ಅಲ್ಲದೆ ಮುಂಜಾನೆ ಊಟ ಮಾಡದೆ ಹಾಗೆ ಹೋಗಿದ್ದೇನೆ. ಈಗ ನನಗೆ ತುಂಬಾ ಹಸಿವಾಗಿದೆ, ಊಟ ಬಿಡಿಸು ತಾಯಿ. ನಿನ್ನ ತಂದೆ ನನಗೆ ಮಕ್ಕಳೇ ಆಗಿಲ್ಲ ಅಂತ ಮೋಸ ಮಾಡಿ ನಿನ್ನಂತ ದರಿದ್ರ ನನ್ನ ತಲೆ ಕಟ್ಟಿದ್ರು. ನಂದಂತ ಕರ್ಮ. ಮಲಮಗನಾಗಿ ಹುಟ್ಟಿರುವ ಕರ್ಮ ನನ್ನದು. ಪದವನ್ನು ಹೊತ್ತು ಈ ಜೀವ ಇದನ್ನು ಅನುಭವಿಸಲೇಬೇಕಾಗಿದೆ. ಕಷ್ಟ ಅಮ್ಮ, ಈ ಕಷ್ಟಕ್ಕಾಗಿಯೇ ನನ್ನನ್ನು ಹೆತ್ತಿದ್ದೇನಮ್ಮ. ಸುತ್ತು ಅನ್ನಕ್ಕೂ ಕೂಡ ಗತಿಲು ಇಲ್ಲದೆ ಕಾಲು ನೂಕಬೇಕಾಯಿತೆ ಈ ಜೀವನ. ಸರಿ ಹೇಳ್ಬೇಕು ನೀನು, ಈ ಮನೆಯಲ್ಲಿ ಚಾಕ್ರಿ ಮಾತ್ರ ಬಕ್ರಿ ಸಿಗೋದು ಅಂತ? ಕಸ ಹೊಡೆಯುತ್ತೇನೆ. ಯಾಕೋ ನನಗೆ ತುಂಬಾ ಆಯಾಸ ಆಗ್ತಾ ಇದೆ. ಮೊದಲು ನನ್ನ ಕಾಲು ಒತ್ತು ಬಾ, ಆ ನಂತರ ನನಗೆ ಊಟ ಹಾಕಿ. ದೇಶ ಸೇವೆ, ನಿನ್ನ ಪಾದ ಸೇವೆ ಮಾಡಿ ನನ್ನ ತಾಯಿ ಋಣ ಮುಟ್ಟಿಸುತ್ತೇನಮ್ಮ.
ಅಮ್ಮ, ಜಗತ್ತಿಗಿಂತ ವಿಶಾಲವಾದದ್ದು ತಾಯಿ ಎಂದು ಹೇಳ್ತಾರೆ. ಆಕಾಶಕ್ಕಿಂತ ಎತ್ತರವಾದದ್ದು ತಂದೆ ಎಂದು ಹೇಳ್ತಾರೆ. ಸೂರ್ಯನಿಗಿಂತ ಪ್ರಕಾಶವಾದದ್ದು ಜ್ಞಾನ ಎಂದು ಹೇಳ್ತಾರೆ. ಅಂತ ಜ್ಞಾನವನ್ನು ತಾಯಿಯಾಗಿ ಹೆತ್ತ ಮಗನ ಕತ್ತು ಕಾಯುವಂತ ಕೆಲಸ ಮಾಡಬೇಡಮ್ಮ, ಮಾಡಬೇಡ. ಏ ಅವತಾರ, ನನಗೆ ಬುದ್ಧಿವಾದ ಎಷ್ಟು ದೊಡ್ಡವನಾದ್ ಬಿಟ್ಟೇನು? ತಡಿ, ನಿನಗೆ ಮಾಡ್ತೀನಿ. ಎಂತ ಕೆಟ್ಟ ಕೆಲಸ ಮಾಡಿಬಿಟ್ಟಿ ಅಮ್ಮ, ಎಂತ ಕೆಟ್ಟ ಕೆಲಸ ಮಾಡಿಬಿಟ್ಟಿ. ನಗುವ ಸುಗಂಧದಲ್ಲಿ ನಡೆದಾಡಬೇಕಾದ ಈ ಜೀವ ಹೀಗೆ ಮಾಡೋದಕ್ಕಿಂತ ಒಂದೇ ಒಂದು ದೊಡ್ಡ ವಿಷ ಕೊಟ್ಟಿಡಮ್ಮ, ನನ್ನ ತಾಯಿ ಮಡಿಲು ಸೇರುತ್ತೇನೆ. ಮಾತಾಡ್ತಿರೋ ತಾಯಿ 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 ಅಂತೀನು ನಾಯಿ. ಎಂತ ವಿಷಮನೆಯಲ್ಲಿ ಜನ್ಮವಿದ್ಯಮ್ಮ. ಹುಟ್ಟಿದಾಕ್ಷಣ ನಿನ್ನ ಕೈಯಿಂದ ನನ್ನ ಪ್ರಾಣವನ್ನು ತೆಗೆದಿದ್ದರೆ ನನಗೆ ಈ ಕಷ್ಟ ಪರಿಸ್ಥಿತಿಲ್ಲಮ್ಮ, ಪರಿಸ್ಥಿತಿಲ್ಲ. ಏಯ್, ಮುಂದೆ ಬಾಯ್ ಬಿಚ್ಚಿದೆ ಆದ್ರೆ ನಿನ್ನ ಬಾಯ್ ಮೇಲೆ ಬರ ಹೇಳ್ತೀನಿ. ಅಕ್ಕ, ಏನಕ್ಕ ನೀ ಮಾಡ್ತಾ ಇರೋ ಕೆಟ್ಟ ಕೆಲಸ? ನೀನೇನು ಮನುಷ್ಯಳು ಅಥವಾ ಮನುಷ್ಯ ರೂಪದಲ್ಲಿರೋ ರಾಕ್ಷಸಳು? ಯೋ, ಏ ಪಾಪಿ, ಈ ಮಗುವಿಗೆ ಎಂತ ಶಿಕ್ಷೆ ಕೊಡ್ತಾ ಇದೆಯೇ? ನಿರ್ಲಜ್ಜೆ. ಕುಮಾರ, ಕುಮಾರ, ಬೇಡಮ್ಮ, ಬೇಡ. ಇಡೀ ಮರವೇ ನಮಗೆ ಈ ರೀತಿ ಬರೆದಿರುವಾಗ ಅದನ್ನು ತಪ್ಪಿಸಲು ಯಾರಿಂದ ಸಾಧ್ಯವಿಲ್ಲಮ್ಮ. ಯಾಕೋ ಕುಮಾರ, ನಿನಗೆ ಯಾಕಪ್ಪ ಇಂಥ ಸ್ಥಿತಿ ಬಂತು? ಹಸಿವಿನ ಹೊರಲಿನ ತೋಪಮ್ಮ. ತುತ್ತು ಅನ್ನ ಕೇಳಲಿಕ್ಕೆ ಹೋದ್ರೆ ಬಾಯಿ ತುಂಬ ಬಿರುತ್ತಮ್ಮ, ಬಾಯಿ ತುಂಬ ಬಿರುತ್ತು. ಅಯ್ಯೋ ಚಾಂಡಾಲಿನಿ ಹೆಣ್ಣೆ, ಹಸುವಿಗಾಗಿ ಪರಿ ಪರಿ ಬೇಡ್ಕೊಂಡ್ರು ಒಂದು ತುತ್ತು ಅನ್ನ ಹಾಕದೆ ಮನೆ ಬಂದಂತೆ ಬರಿ ಹೇಳಿಯಲ್ಲೇನೆ ಪಾಪಿ. ಏಯ್, ಬಾಯ್ ಮುಚ್ಚ ಹೊಯ್ ಮೇಲೆ. ನನಗಿರುವ ಅಧಿಕಾರ ನಿನಗಿಲ್ಲ. ನಾನು ಈ ಮನೆಗೆ ಹಿರಿ ಸೊಸೆ. ಏಯ್, ನೀವಿಬ್ರು ನಾನು ಹೇಳಿದಾಗೆ ಕೇಳ್ಬೇಕು ಅಷ್ಟೇ. ಏಯ್, ಅವನು ನನ್ನ ಮಗ ಕಣೆ. ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಅದನ್ನು ಕೇಳಕ್ಕೆ ನೀನ್ ಯಾವ ಹೆಮ್ಮಲ್ಲಿ? ಅವನು ನನ್ನ ಮಗ ಕಣೆ, ನಾನು ಪಡೆದ ಮಗ. ಏ, ಮಕ್ಕಳನ್ನು ಕಾಣ್ಗದ ಮಾಣಿಗೇರಿ ಹೆಣ್ಣೆ. ಮಗ ಚೆನ್ನಾಗಿರ್ಲಿ, ಓದ್ಲಿ, ವಿದ್ಯಾವಂತನಾಗ್ಲಿ, ಅಧಿಕಾರಿ ಆಗ್ಬೇಕು ಅನ್ನೋದು ಏನಾದ್ರೂ ಭಾವನೆ ಇದೆಯೇನೆ ನಿನಗೆ? ಮನೆ ಬಂದಂತೆ ಈ ರೀತಿ ಬರಿ ಎಳೆದಿದ್ಯಲ್ಲ, ನೀನ್ ಹೆಣ್ಣಲ್ಲ ಕಣೆ, ನೀನೊಬ್ಳು ಹೆಮ್ಮಾರಿ. ಏನಿದೆಲ್ಲ ಭಿಕಾರಿ, ನನಗೆ ಎಮ್ಮರಿ ಅಂತ್ಯ. ಅತ್ತಿಗೆ, ಏನು ನೀ ಮಾಡ್ತೀವ ಹಲ್ಕ ಕೆಲಸ? ಹಲ್ಕ ಕೆಲಸ ಅಂತೀಯ? ಓಯ್, ಮೊದಲು ನಿನ್ನ ಹೆಂಡತಿ ಹೇಗಿದ್ದ ಅಂತ ಮೊದಲು ಅವಳ ಬಗ್ಗೆ ಸ್ಟಡಿ ಮಾಡೋ. ಚಿಕ್ಕಪ್ಪ, ಕುಮಾರ, ಕುಮಾರ, ಏನಪ್ಪ ನಿನ್ನ ಮೈ ತುಂಬ ಸುಟ್ಟ ಗಾಯ? ಏನಾಗಿದೆ ಮಗು ನಿನಗೆ? ಏನಾಗುತ್ತೆ ರೀ? ಈ ಮಾರಿ ಮನೆ ಹೊಕ್ಕು ಮನೆ ಮಗನಿಗೆ ಮನ ಬಂದಂತೆ ಬರೆ ಹೇಳಿದ್ದಾಳೆ ರೀ. ಹೌದೇನೇ ಚಾಂಡಾಲಿನಿ? ಹೊಟ್ಟೆ ಮಗನಿಗಿಂತ ಹೆಚ್ಚಾಗಿ ಬೆಳೆಸಿದ ನನ್ನ ಕಂದನಿಗೆ ಮೈ ತುಂಬ ಬರೆ ಎಳೆದಿಯಾ ಪಾಪಿ? ಯಾವ ಕಾರಣಕ್ಕಾಗಿ? ಕುಮಾರ, ಕುಮಾರ, ತಂದೆತನವನ್ನು ಬಯಸಲೇಬೇಕು ಚಿಕ್ಕಪ್ಪ. ಹಸಿವಿನ ಹೊರಲಿನ ತಾಪವಾಗಿ ತುತ್ತನ್ನು ಕೇಳಲಿಕ್ಕೆ ಹೋದರೆ ಕಣ್ಣೀರಿನ ಹೊಳೆಯರಿಸಿ ಬೆಂಕಿಯ ಬರೆಯಿಂದ ರಕ್ತ ಹರಿಯಿತು ಚಿಕ್ಕಪ್ಪ, ರಕ್ತ ಹರಿಯಿತು. ಹೇಗಿತ್ತು
ಹುಟ್ಟಿದ ನನ್ನ ಕಂದನಿಗೆ ಈ ರೀತಿ ಶಿಕ್ಷೆ ಕೊಟ್ಟಿಯ ಯಾವ ಕಾರಣಕ್ಕಾಗಿ? ತೂ ಪಾಪಿ! ಏ ಬಲಭೀಮ, ನಿಲ್ಲಿಸ ನೀ ಕೈ ಮಾಡುವುದನ್ನು. ನಾನಿಲ್ಲದ ಸಮಯ ಸಾಧಿಸಿ ನನ್ನ ಹೆಂಡತಿ ಮೇಲೆ ಹೋಗೆಯಾ ಮೂರ್ಖ? ಅಣ್ಣ, ಕೈ ಮಾಡದೆ ಏನು ಮಾಡಲಣ್ಣ? ಕುಮಾರನಿಗೆ ಇವಳ ಕೊಟ್ಟಿರುವ ಶಿಕ್ಷೆ ನೋಡಿದರೆ ನನ್ನ ಪಾದದಿಂದ ನೆತ್ತಿವರೆಗೆ ಉರಿ ಹತ್ತಿ ಉರಿಯುತ್ತದೆ ಅಣ್ಣ. ಅಣ್ಣ, ಹೆತ್ತ ಮಗನ ಬಗ್ಗೆ ಕಾಳಜಿ ಇಲ್ಲ ಎಂದರೆ ಕಾಯ್ದ ಕಬ್ಬಿಣದಿಂದ ಬರ ಎಳೆದ ಈ ನಿನ್ನ ಸೂಳಿಗೆಲ್ಲಿಂದ ಬರಬೇಕಣ್ಣ ಕಾಳಜಿ? ಸೂಳೆ 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 ಮಾತೆತ್ತಿದ್ರೆ ಸೂಳೆಯಿಂದ ಮಾತಾಡಿ ಇವನ ಮಾತನ್ನು ಕೇಳ್ಕೊಂಡು ಹಾಗೆ ಸುಮ್ಮನೆ ನಿಂತಿದ್ರಲ್ಲಿ ಮಾತಾಡ್ರಿ. ಹೇ, ನಮ್ಮಣ್ಣನ ಬಗ್ಗೆ ಊರಲ್ಲಿ ಕೇಳೆ. ಕರುಣಾವಂತ ನಮ್ಮಣ್ಣ. ಕರುಣಾವಂತ ಹೃದಯಕ್ಕೆ ಎಲ್ಲಿಂದ ಬರ್ತಾ ಇದೆ ರೋಷ? ರೈತರ ರೂವಾರಿ ಆಗಬೇಕಿದ್ದ ನನ್ನಣ್ಣನ ತಲೆ ಕೆಡಿಸಿ ಇಂಥ ಕೀಳು ಮಟ್ಟ ಕೀಳಿಸಿದ ನೀನು ಹೆಣ್ಣಲ್ಲೇ ರಾಕ್ಷಸಿ. ಏನ್ರಿ ಇವನು ಇಷ್ಟೆಲ್ಲ ಮಾತಾಡ್ತಾ ಇದ್ರು ಕೇಳಿಸ್ಕೊಂಡು ಸುಮ್ಮನೆ ಇದ್ದೀರಲ್ಲ? ನನಗಿಂತ ನಿನ್ನ ತಮ್ಮನ ಹೆಚ್ಚಾಗಿದ್ರೆ ಇನ್ನು ಮುಂದೆ ನಿನ್ನ ದಾರಿ ನಿನಗೆ, ನನ್ನ ದಾರಿ ನನಗೆ. ನಿಧಾನಿಸಿ ನನ್ನ ಮಾತನ್ನು ಕೇಳು. ಪರಿಸ್ಥಿತಿಯ ಒತ್ತಡಕ್ಕೆ ಸಿಲುಕಿಸಬೇಡ. ನಂದು ಯಾವಾಗ್ಲೂ ಒಂದೇ ಮಾತು ಅಂತ ನಾನು ಅವತ್ತೇ ಹೇಳ್ತೀನಿ. ಈ ಮನೆಯಲ್ಲಿ ನಾನಿರ್ಬೇಕು ಒಂದು, ಇವ್ರಿರ್ಬೇಕು ಒಂದು. ಮರ್ಯಾದೆಯಿಂದ ನಿನ್ನ ಭಾಗ ತೆಗೆದುಕೊಂಡು ಬೇರೆ ಸಕ್ಕಿರ ಹೆಣ್ಣೆ, ಒಂದೇ ಬಳ್ಳಿ ಎರಡು ಕಾಯಿಗಳನ್ನು ಅಗಲಿಸುವ ಪಾಪಾತ್ಮಳೆ ನನ್ನೆದುರಿಗೆ ಈ ನಿನ್ನ ಆಟ ನಡೆಯೋದಿಲ್ಲ. ಮರ್ಯಾದೆಯಿಂದ ನಿನ್ನ ಭಾಗ ತೆಗೆದುಕೊಂಡು ಬೇರೆ ಕಡೆ ಮನೆ ಮಾಡು. ಇಲ್ಲದಿದ್ದರೆ ಕುತ್ತಿಗೆಗೆ ಕೈ ಹಾಕಿ ಹೊರ ನೋಕಬೇಕಾದೀತು. ಎಚ್ಚರ ಮಗನೇ. ಅಣ್ಣ, ಏನು ಹೇಳ್ತಾ ಇದೀಯಣ್ಣ? ಎಂದು ಆಡದ ನಿನ್ನ ಬಾಯಿಂದ ಇಂಥ ಮಾತು ಹೊರಬಂತೆ? ಅಣ್ಣ, ಹೆತ್ತ ಮಗನನ್ನು ಸಿಕ್ಕಂತೆ ಬರ ಎಳೆದು ರಕ್ತ ಹೊರ ಕಾಣಿಸಿದ ಈ ನಿನ್ನ ಸೂಳೆ ಹೆಚ್ಚಾದಳೆ ನನ್ನ ಹೆಚ್ಚಾದಳೆ. ಮಗು ಕುಮಾರ, ಜ್ಞಾನ ಜ್ಯೋತಿಯಿಂದ ಬೆಳಗಬೇಕಾದ ಈ ಮನೆ ಮೋಡದ ಸಿಡಿಲಿಗೆ ಸಿಕ್ಕು ಕತ್ತಲಾವರಿಸಿದಪ್ಪ ಕುಮಾರ, ಕತ್ತಲಾವರಿಸಿದ. ಆಮೇಲೆ ಇರಲಿ ನಿನ್ನ ಮಾತು. ಮರ್ಯಾದೆಯಿಂದ ಮನೋಗಾಟು ನೀನು ಇಲ್ಲಿಂದ. ಬೇಡ, ಯಾವುದೇ ಕಾರಣಕ್ಕೂ ಈ ಮನೆ ಭಾಗ ಮಾಡುವುದು ಬೇಡಣ್ಣ. ಅಪ್ಪನಿಗೆ ನಾವು ಮಾತು ಕೊಟ್ಟಿದ್ದೇವೆ ಅಂದಾಗ ನನಗೆ ಈ ಮನೆಯಲ್ಲಿ ಪುಡಿ ಕಾಳು ಸಹಿತ ಬೇಡಣ್ಣ. ಅಣ್ಣ, ಸಂತೋಷದಿಂದ ನಾನು ಈ ಮನೆಯಿಂದ ಹೊರಟು ಹೋಗಿ ಬಿಡುತ್ತೇನಣ್ಣ. ಅಣ್ಣ, ಆದರೆ ಈ ಎಲ್ಲ ಆಸ್ತಿಗಿಂತ ಮಿಗಿಲಾದ ಆಸ್ತಿ ಈ ನನ್ನ ಕುಮಾರ. ಅಣ್ಣ, ಈ ನನ್ನ ಕುಮಾರನನ್ನು ಬಿಟ್ಟು ಬದುಕುವ ಶಕ್ತಿ ನನಗಿಲ್ಲ ಅಣ್ಣ. ಅಣ್ಣ, ಈ ಎಲ್ಲ ಆಸ್ತಿಯನ್ನು ನೀನೇ ಇಟ್ಟುಕೊಂಡು, ಈ ಎಲ್ಲ ಆಸ್ತಿಯನ್ನು ನೀನೇ ಇಟ್ಟುಕೊಂಡು ಈ ನನ್ನ ಮುದ್ದು ಮಗನನ್ನು ನನ್ನ ಜೊತೆ ಕಳಿಸಿಕೊಡೋಣ. ನಿನಗೆ ಕೈ ಮುಗಿದು ಬೇಡುತ್ತೇನಣ್ಣ. ಇವನು ನಾ ಹೆತ್ತ ಮಗ.
ಇವನನ್ನು ಕರೆದೊಯ್ಯುವ ಅಧಿಕಾರ ನಿನಗೆಲ್ಲಿ ಇದೆ? ಮರ್ಯಾದೆಯಿಂದ ಮೊದಲುಗಾಟ ನೀನು ಇಲ್ಲಿಂದ. ಅಣ್ಣ ಅಣ್ಣ, ನಾನು ಚಿಕ್ಕವನಿದ್ದಾಗ ಅತ್ತಿಗೆ ಜೊತೆ ನೀವು ಉಳಿಸಿದ ಕೈ ತುತ್ತು ಇಂದು ಇವಳಿಂದ ಬೇಡವಾಯಿತೆ. ಶಿಕ್ಷಣ ಕೇಂದ್ರಕ್ಕೆ ನಾನು ರ್ಯಾಂಕ್ ಬಂದಾಗ ತಮ್ಮ ಎಂದು ಅಪ್ಪಿದ ಈ ನಿನ್ನ ಕೈಗಳು ಇಂದು ಇವಳಿಂದ ಬೇಡವಾಯಿತೆ. ಪ್ರತಿ ಬಸವ ಜಾತ್ರೆಗೆ ಹೊತ್ತುಕೊಂಡು ಹೋಗಿ ಮಿಠಾಯಿ ಕೊಡಿಸಿದ ನಿನ್ನ ಪ್ರೀತಿ ಇಂದು ಇವಳಿಂದ ಅಗಲಿ ಹೋಯಿತೆ. ನನ್ನ ತಮ್ಮನಿಂದಲೇ ನೋಡ ಜ್ಯೋತಿ ಬೆಳಗಬೇಕೆಂದು ಆಸೆ ಇಟ್ಟುಕೊಂಡ ನಿನ್ನ ಕನಸು ಇಂದು ಇವಳಿಂದ ಮಸಣದ ಹಾದಿ ಹಿಡಿಯಿತೆ. ಬೇಡ, ಹೇಳು. ಎಷ್ಟೇ ಹತ್ರ ಏನು ಪ್ರಯೋಜನವಿಲ್ರಿ. ನಮ್ಮ ಗೋಳನ್ನು ಕೇಳುವರು ಇಲ್ಲಿ ಯಾರು ಇಲ್ಲ. ಬೇಡರಿ, ನಡೀರಿ, ನಾವ್ ಈ ಮನೆಯಲ್ಲಿ ಇರೋದು ಬೇಡ. ನಾವ್ ಈ ಮನೆ ಬಿಟ್ಟು ಹೋಗೋಣ. ಮಗು ಕುಮಾರ, ಅಣ್ಣ ತಮ್ಮಂದಿರ ಋಣವಿಂದು ಕಡಿದು ಹೋಯಿತಪ್ಪ. ಮುಂಬರುವ ಕಷ್ಟಕ್ಕೆ ಹೆಗಲು ಕೊಟ್ಟು ಈ ಮನೆ ಕೀರ್ತಿತ ಮಗು, ಕೀರ್ತಿತ. ಅಮ್ಮ ತಾಯಿ ಗೃಹಲಕ್ಷ್ಮಿ, ನಿನ್ನಿಂದ ಅಗಲಿ ಹೋಗುವ ನನಗೆ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲಿರ್ಲಿ ತಾಯಿ, ಸದಾ ನನ್ನ ಮೇಲಿರ್ಲಿ. ಮುಗಿಯಿತು ಈ ಮನೆಯ ನಾನಿನ್ನು ಬರುತ್ತೇನೆ ಅಣ್ಣ. ಅತ್ತಿಗೆ, ಚಿಕ್ಕಪ್ಪ, ನಾನಿಲ್ಲಿದ್ದರೆ ಬದುಕಲಾರೆ. ನನ್ನನ್ನು ಕರೆದುಕೊಂಡು ಹೋಗು ಚಿಕ್ಕಪ್ಪ. ಬೇಡ ಕುಮಾರ, ಬೇಡ. ನೀನು ಬದಿಗುಳಿಯಲೇಬೇಕು. ಮುಂಬರುವ ಹೋರಾಟಕ್ಕೆ ನೀನು ಅಧಿಪತಿ ಹೋಗಬೇಕು. ಅಣ್ಣ, ಅತ್ತಿಗೆ, ಕುಮಾರ, ಈ ನಿನ್ನ ತಮ್ಮನಿಗೆ ನಿಮ್ಮ ನಗರಿ ಹೋಗುವ ಭಾಗ್ಯ ಬಂದಿದೆ. ಆಶೀರ್ವದಿಸಣ್ಣ. ಮುಗಿಯಿತು ಈ ಮನೆಯ ಪುಣ್ಯ ತೀರಿತು, ಹರಿದು ಹೋಯಿತು ಕ್ಷೀರಸಾಗರ, ಮುರಿದು ಹೋಯಿತು ಲೋಕಿಯು. ಅತ್ತಿಗೆ, ಅಣ್ಣ ತಮ್ಮರ ಋಣಾನುಬಂಧನ ಮುರಿದು ಹೋಯಿತು ಪ್ರೇಮ ಬಂಧನ. ಅಣ್ಣ ತಮ್ಮರ ಋಣಾನುಬಂಧನ ಮುರಿದು ಹೋಯಿತು ಪ್ರೇಮ ಬಂಧನ. ಮುಗಿಯಿತು ಈ ಮನೆಯ ಪುಣ್ಯ ತೀರಿತು, ಮುಗಿಯಿತು ಈ ಮನೆಯ ಪುಣ್ಯ ತೀರಿತು, ಹರಿದು ಹೋಯಿತು ಚಿರಸಾಗರ, ಉಳಿದು ಹೋಯಿತು ಉಳಿದು ನೀನೆಲ್ಲ ಗಂಟೆ ನಡಿಯೊಳಗೆ ನೀವೇನು ನೋಡ್ತೀರಾ? ನಡ್ರಿ, ಇವತ್ತು ನಂಗೆ ತುಂಬಾ ಖುಷಿ ಆಗ್ತಿದೆ. ನಿಮಗೆ ಇದೇ ಖುಷಿ ಅವ್ರಿಗೆ ಗಸಗಸೆ ಪಾಯಸ ಮಾಡ್ಕೊಡ್ತೀನಿ.